ಸ್ನೇಹಿತರೆ, ಮನುಷ್ಯರಿಗಿಂತ ಸೈಕಲ್ಗಳೇ ಹೆಚ್ಚಿರುವ ದೇಶವನ್ನು ನೀವು ಊಹಿಸಿಕೊಳ್ಳಬಲ್ಲಿರಾ? ಒಮ್ಮೆ ಸಮುದ್ರವಾಗಿದ್ದ ಭೂಮಿಯನ್ನು ಆ ದೇಶದ ಜನರು ತಮ್ಮ ಕಷ್ಟಪಟ್ಟು ನಿವಾಸಯೋಗ್ಯವಾಗಿ ಮಾರ್ಪಡಿಸಿಕೊಂಡ ದೇಶ ಅದು. ಹೌದು ಸ್ನೇಹಿತರೆ, ನಾವು ಇಂದು ಮಾತನಾಡುತ್ತಿರುವುದು ನೆದರ್ಲ್ಯಾಂಡ್ಸ್ ದೇಶದ ಬಗ್ಗೆ. ಆಧುನಿಕ ಆಲೋಚನೆಗಳು ಮತ್ತು ಹಳೆಯ ಸಂಪ್ರದಾಯಗಳ ಮಿಶ್ರಣಕ್ಕೆ ಈ ದೇಶ ಪ್ರಪಂಚ ಪ್ರಸಿದ್ಧಿ ಪಡೆದಿದೆ. ಸ್ನೇಹಿತರೆ, ನೆದರ್ಲ್ಯಾಂಡ್ಸ್ ದೇಶದ ಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಕಡೆಯವರೆಗೂ ನಿರ್ಧಾರವಾಗಿ ನೋಡಿ. ಅಲ್ಲದೆ ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ತಕ್ಷಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ನೆದರ್ಲ್ಯಾಂಡ್ಸ್ನಲ್ಲಿ ನೀವು ಯಾರ ಮನೆಗಾದರೂ ಅತಿಥಿಯಾಗಿ ಹೋದರೆ ಅವರು ನಿಮ್ಮನ್ನು ಲಕ್ಸುರಿ ಕಾರಿನ ಬದಲು ಸೈಕಲ್ ಮೇಲೆ ಪಿಕಪ್ ಮಾಡಲು ಬಂದರೆ ಆಶ್ಚರ್ಯಪಡಬೇಡಿ. ಏಕೆಂದರೆ ಇಲ್ಲಿನ ಜನರು ಧನವಂತರಾಗಿದ್ದರೂ ಶೋ ಆಫ್ ಮಾಡುವಲ್ಲಿ ನಂಬಿಕೆ ಇರಿಸುವುದಿಲ್ಲ. ಇಲ್ಲಿ ಪ್ರತಿ ಮನುಷ್ಯನ ಬಳಿ ಸರಾಸರಿ 2.3 ಸೈಕಲ್ಗಳಿವೆ. ಅದಕ್ಕೆ ಅವರು ಆಫೀಸಿಗೆ ಹೋಗಬೇಕಾದರೂ ಶಾಪಿಂಗ್ ಮಾಡಬೇಕಾದರೂ ಸೈಕಲ್ ಅವರ ಮೊದಲ ಪ್ರೇಮ. ಅಷ್ಟೇ ಅಲ್ಲ, ಒಂದು ವೇಳೆ ನೀವು ಗುಂಪಿನಲ್ಲಿ ನಿಮ್ಮನ್ನು ನೀವು ಚಿಕ್ಕದಾಗಿ ಭಾವಿಸುತ್ತಿದ್ರೆ ಅದನ್ನು ಅರ್ಥಮಾಡಿಕೊಳ್ಳಿ, ನೀವು ನೆದರ್ಲ್ಯಾಂಡ್ಸ್ನಲ್ಲಿದ್ದೀರಿ ಎಂದು. ಇಲ್ಲಿನ ಪುರುಷರು ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದವರು. ಅವರ ಸರಾಸರಿ ಎತ್ತರ 183 ಸೆಂಟಿಮೀಟರ್, ಅಂದರೆ ಸುಮಾರು 6 ಅಡಿ ಇರುತ್ತದೆ. ಆದರೆ ಇದರ ಹಿಂದೆ ಅವರ ಆಹಾರ ಅಭ್ಯಾಸಗಳು ಮತ್ತು ಮುಖ್ಯವಾಗಿ ಚೀಸ್ಗೆ ಅವರಿಗಿರುವ ಮಕ್ಕುವು ಕಾರಣ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಸ್ನೇಹಿತರೆ, ನೆದರ್ಲ್ಯಾಂಡ್ಸ್ ಎಂಬ ಪದಕ್ಕೆ ಅರ್ಥ ಕೆಳಗಿನ ದೇಶ ಎಂದು ಬರುತ್ತದೆ. ಆದರೆ ಈ ಹೆಸರು ಆಕಸ್ಮಿಕವಲ್ಲ. ಈ ದೇಶದಲ್ಲಿ ಸುಮಾರು 26% ಭೂಪ್ರದೇಶ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಇದೆ. ಸಮುದ್ರದ ಬೆದರಿಕೆಯನ್ನು ಎದುರಿಸುತ್ತಾ ಅಲ್ಲಿನ ಜನರು ಬೃಹತ್ ಆಣೆಕಟ್ಟುಗಳು, ಡೈಕ್ಗಳು ಮತ್ತು ಪೋಲ್ಡರ್ಗಳನ್ನು ನಿರ್ಮಿಸಿ ಸಮುದ್ರವನ್ನು ಹಿಂದಕ್ಕೆ ತಳ್ಳಿ ತಮ್ಮ ಭೂಮಿಯನ್ನು ಸೃಷ್ಟಿಸಿದರು. ಪ್ರಕೃತಿಯೊಂದಿಗೆ ಹೋರಾಡುತ್ತಾ ದೇಶವನ್ನು ನಿರ್ಮಿಸಿಕೊಂಡ ಅಪರೂಪದ ಉದಾಹರಣೆ ಇದು. ಇದಲ್ಲದೆ ನೆದರ್ಲ್ಯಾಂಡ್ಸ್ನಲ್ಲಿ ಒಂದು ವಿಶೇಷ ಸ್ಥಳವೂ ಇದೆ. ಅದೇ ಬಾರ್ಲೆ ನಸಾವ್. ಈ ಪಟ್ಟಣದಲ್ಲಿ ಗಡಿರೇಖೆ ಮನೆಗಳ ಮಧ್ಯೆ, ಕೆಫೆಗಳ ಮಧ್ಯೆ ಹಾದು ಹೋಗುತ್ತದೆ. ಕೆಲವು ಮನೆಗಳಲ್ಲಿ ಕೊಠಡಿಗಳೇ ವಿಭಿನ್ನ ದೇಶಗಳಲ್ಲಿವೆ. ಒಂದೇ ಮನೆಯಲ್ಲಿ ಸೋಫಾ ನೆದರ್ಲ್ಯಾಂಡ್ಸ್ನಲ್ಲಿದ್ದರೆ ಟಿವಿ ಬೆಲ್ಜಿಯಂನಲ್ಲಿರುವುದು ಕೂಡ ಇಲ್ಲಿ ಸಾಧ್ಯ. ಈ ವಿಶೇಷ ಭೌಗೋಳಿಕ ವಿಭಜನೆ ಪ್ರಪಂಚವ್ಯಾಪಿ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಅಧಿಕೃತ ಭಾಷೆ ಡಚ್. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಇಲ್ಲಿ 90%ಗಿಂತ ಹೆಚ್ಚು ಜನರು ಸರಳವಾಗಿ ಇಂಗ್ಲಿಷ್ ಮಾತನಾಡಬಲ್ಲರು. ಶಿಕ್ಷಣ ಕ್ಷೇತ್ರದಲ್ಲೂ ಈ ದೇಶ ಬಹಳ ಮುಂದಿದೆ. ಮುಖ್ಯವಾಗಿ ಡೆಲ್ಫ್ಟ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಪ್ರಪಂಚವ್ಯಾಪಿ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಪ್ರಸಿದ್ಧಿ ಪಡೆದಿದೆ. ನೆದರ್ಲ್ಯಾಂಡ್ಸ್ ಕರೆನ್ಸಿ ಯೂರೋ. ನೆದರ್ಲ್ಯಾಂಡ್ ಗಾತ್ರದಲ್ಲಿ ಸಣ್ಣ ದೇಶವಾಗಿದ್ದರೂ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ರಫ್ತುದಾರರಲ್ಲಿ ಒಂದು. ಮುಖ್ಯವಾಗಿ ಪ್ರಪಂಚದಲ್ಲಿ ಬಳಸುವ ಟ್ಯೂಲಿಪ್ ಹೂವುಗಳು ಮತ್ತು ಬಲ್ಬ್ಗಳಲ್ಲಿ 70%ಕ್ಕಿಂತ ಹೆಚ್ಚು ಈ ದೇಶದಿಂದಲೇ ಬರುತ್ತವೆ. ಸುಂದರ ಹೂವುಗಳೊಂದಿಗೆ, ಅದ್ಭುತ ಇಂಜಿನಿಯರಿಂಗ್ ಮತ್ತು ವಿಶೇಷ ಭೌಗೋಳಿಕ ನಿರ್ಮಾಣದೊಂದಿಗೆ ನೆದರ್ಲ್ಯಾಂಡ್ಸ್ ಪ್ರಪಂಚದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ನೆದರ್ಲ್ಯಾಂಡ್ಸ್ ಸ್ವೇಚ್ಛಾ ಭಾವನೆಗಳು ಮತ್ತು ವಿಭಿನ್ನ ಆಲೋಚನೆಗಳನ್ನು ಗೌರವಿಸುವ ಸಮಾಜವಾಗಿ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಯಾವ ಮತಕ್ಕೂ ಸೇರದವರು ಎಂದು ಹೇಳುತ್ತಾರೆ. ಆದರೂ ಕ್ರಿಶ್ಚಿಯನ್ಗಳು, ಹಿಂದೂಗಳು, ಮುಸ್ಲಿಮರು, ಸಿಖ್ಗಳು ಮುಂತಾದ ವಿವಿಧ ಮತಗಳಿಗೆ ಸೇರಿದವರು ಪರಸ್ಪರ ಗೌರವ, ಶಾಂತಿ ಮತ್ತು ಸಹೋದರ ಭಾವದೊಂದಿಗೆ ಜೀವಿಸುತ್ತಿದ್ದಾರೆ. ಇದು ಈ ದೇಶದ ಸಹನಶೀಲತೆಯನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿನ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದು ಕಿಂಗ್ಸ್ ಡೇ. ಆ ದಿನ ದೇಶವೆಲ್ಲ ನಾರಂಜಿ ಬಣ್ಣದಲ್ಲಿ ಮಿನುಗುತ್ತದೆ. ಏಕೆಂದರೆ ನಾರಂಜಿ ಬಣ್ಣ ರಾಜಕುಟುಂಬದ ಸಂಕೇತ. ರಸ್ತೆಗಳೆಲ್ಲ ಸಂಗೀತ, ನೃತ್ಯಗಳು, ಉತ್ಸಾಹಭರಿತ ಆಚರಣೆಗಳೊಂದಿಗೆ ಕಳೆಯುತ್ತವೆ. ನೆದರ್ಲ್ಯಾಂಡ್ಸ್ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಸಿಂಹ ಒಂದು. ಇದು ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತವೆಂದು ಭಾವಿಸುತ್ತಾರೆ. ಅಂತೆಯೇ ಬ್ಲ್ಯಾಕ್ ಟೇಲ್ಡ್ ಗಾಡ್ವಿಟ್ ಈ ದೇಶದ ರಾಷ್ಟ್ರೀಯ ಪಕ್ಷಿ. ಇದು ಅಲ್ಲಿನ ಪ್ರಕೃತಿ ಸಂಪತ್ತನ್ನು ಸೂಚಿಸುತ್ತದೆ. ಇನ್ನು ಪರಿಸರ ಸಂರಕ್ಷಣೆ ವಿಷಯದಲ್ಲೂ ಈ ದೇಶ ಬಹಳ ಜಾಗರೂಕತೆಯೊಂದಿಗೆ ಇದೆ. ಪ್ರಕೃತಿಯನ್ನು ಕಾಪಾಡಲು ಸರ್ಕಾರ ರಸ್ತೆಗಳ ಮೇಲೆ ಜೇನುಹುಳುಗಳಿಗೆ ಆಶ್ರಯ ಕಲ್ಪಿಸುವ ವಿಶೇಷ ಬೀ ಸ್ಟಾಪ್ಗಳನ್ನು ಏರ್ಪಡಿಸುತ್ತಿದೆ. ಪರಿಸರಕ್ಕೆ ಮೇಲು ಮಾಡುವ ನೀತಿಗಳನ್ನು ಜಾರಿಗೆ ತರುವ ಮೂಲಕ ಭವಿಷ್ಯದ ತಲೆಮಾರುಗಳಿಗೆ ಆರೋಗ್ಯಕರ ಪ್ರಪಂಚವನ್ನು ನೀಡುವ ಗುರಿಯೊಂದಿಗೆ ನೆದರ್ಲ್ಯಾಂಡ್ಸ್ ಮುಂದುವರಿಯುತ್ತಿದೆ. ನೆದರ್ಲ್ಯಾಂಡ್ಸ್ ಜನರು ಕೇವಲ ಸೈಕಲ್ ಸವಾರಿ ಮಾಡುವುದಲ್ಲದೆ ಅವರ ರುಚಿ ಕೂಡ ಬಹಳ ವಿಶೇಷವಾಗಿರುತ್ತದೆ. ಒಂದು ವೇಳೆ ನೀವು ಇಲ್ಲಿದ್ದರೆ ಸ್ಟ್ರೂಪ್ ವಾಫಲ್ ತಿನ್ನುವುದನ್ನು ಮರೆಯಬೇಡಿ. ಇದು ಕ್ಯಾರಮೆಲ್ ತುಂಬಿದ ತೆಳುವಾದ ವೇಫರ್. ಇದನ್ನು ಇಲ್ಲಿನ ಜನರು ಬಿಸಿ ಬಿಸಿ ಕಾಫಿ ಅಥವಾ ಟೀ ಕಪ್ ಮೇಲೆ ಇಟ್ಟು ತಿನ್ನುತ್ತಾರೆ. ಅದರ ಮೂಲಕ ಆವಿಯೊಂದಿಗೆ ಅದರ ಕ್ಯಾರಮೆಲ್ ಕರಗುತ್ತದೆ. ಮೀನು ಪ್ರಿಯರಿಗಾಗಿ ಇಲ್ಲಿ ಹೆರಿಂಗ್ ಬಹಳ ಪ್ರಸಿದ್ಧ. ಇದನ್ನು ಹಸಿಯಾಗಿಯೇ ಈರುಳ್ಳಿ ಮತ್ತು ಉಪ್ಪಿನಕಾಯಿಯೊಂದಿಗೆ ಬೆರೆಸಿ ತಿನ್ನುತ್ತಾರೆ. ಮತ್ತು ಹೌದು,
ಒಂದು ವೇಳೆ ನಿಮಗೆ ದೇಶೀಯ ರುಚಿ ನೆನಪಾಗಿ ಬಂದ್ರೆ ಇಲ್ಲಿನ ಸ್ಟ್ಯಾಂಪ್ ಪಾಟ್ ಅನ್ನು ನಿರ್ಧಾರವಾಗಿ ಪ್ರಯತ್ನಿಸಿ. ಇದು ಪುಡಿಮಾಡಿದ ಬಂಗಾಳದುಂಪಗಳು ಮತ್ತು ತರಕಾರಿಗಳ ಅದ್ಭುತ ವ್ಯಂಜನ. ಇನ್ನು ವ್ಯಾಪಾರದ ಬಗ್ಗೆ ಮಾತನಾಡಿದರೆ ಪ್ರಪಂಚದಲ್ಲಿ ಮೊದಲ ಶೇರ್ ಮಾರ್ಕೆಟ್ ಇಲ್ಲಿಯೇ ಆರಂಭವಾಯಿತು 1602ರಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ. ಅಂದು ಟ್ಯೂಲಿಪ್ ಹೂಗಳಿಗೆ ಉನ್ಮಾದ ಬಂದಿತ್ತು. ಒಂದೇ ಒಂದು ಟ್ಯೂಲಿಪ್ ಬೆಲೆ ಮನೆಯೊಂದಿಗೆ ಸಮಾನವಾಗಿತ್ತು. ಅದೇ ಪ್ರಪಂಚದ ಮೊದಲ ಆರ್ಥಿಕ ಬಬಲ್ ಎಂದು ಹೇಳುತ್ತಾರೆ. ಸಣ್ಣ ದೇಶವಾಗಿದ್ದರೂ ಕೃಷಿಯಲ್ಲಿ 2ನೇ ಸ್ಥಾನದಲ್ಲಿದೆ ಅಮೆರಿಕ ನಂತರ. ಗ್ರೀನ್ ಹೌಸ್ಗಳು, ಸ್ಮಾರ್ಟ್ ವಾಟರ್ ಸಿಸ್ಟಮ್ಗಳು, ವಿಜ್ಞಾನದೊಂದಿಗೆ ಎಷ್ಟು ಭೂಮಿ ಇದ್ದರೂ ಹೆಚ್ಚು ಇಳುವರಿ ತರುತ್ತಾರೆ. ಆಶ್ಚರ್ಯದ ಸಂಗತಿ ಏನೆಂದರೆ ಇಲ್ಲಿ ಜೈಲುಗಳು ಖಾಲಿಯಾಗುತ್ತಿವೆ. ಕೈದಿಗಳು ಕಡಿಮೆಯಾಗಿರುವುದರಿಂದ ಬಹಳಷ್ಟು ಜೈಲುಗಳನ್ನು ಮುಚ್ಚುತ್ತಿದ್ದಾರೆ. ಶಿಕ್ಷೆಗಿಂತ ಸುಧಾರಣೆಯ ಮೇಲೆ ಗಮನ ಹರಿಸುತ್ತಾರೆ కాబట్టి ಅಪರಾಧಗಳು ಬಹಳ ಕಡಿಮೆಯಾಗಿವೆ. ಈಗ ಆ ಜೈಲುಗಳನ್ನು ಹೋಟೆಲ್ಗಳಾಗಿ, ಶರಣಾರ್ಥಿಗಳ ಕೇಂದ್ರಗಳಾಗಿ ಮಾರ್ಪಡಿಸುತ್ತಿದ್ದಾರೆ. ಇನ್ನೋವೇಷನ್ನಲ್ಲೂ ಮುಂದೆ ಇದೆ. ಪ್ರಪಂಚದಲ್ಲಿ ಮೊದಲ ಸೋಲಾರ್ ರೋಡ್ ಇಲ್ಲಿಯೇ. ಸೂರ್ಯಕಿರಣಗಳೊಂದಿಗೆ ವಿದ್ಯುತ್ ಉತ್ಪಾದಿಸುವ ರಸ್ತೆ. ಈಗ ಸೈಕಲ್ಗಳು ಚಲಿಸುತ್ತಿವೆ, ಆದರೆ ಭವಿಷ್ಯದ ಆಲೋಚನೆಯನ್ನು ತೋರಿಸುತ್ತದೆ. ಆಮ್ಸ್ಟರ್ಡ್ಯಾಮ್ ಬಗ್ಗೆ ಹೇಳಬೇಕೆಂದರೆ 12ನೇ ಶತಮಾನದಲ್ಲಿ ಸಣ್ಣ ಮೀನುಗಾರಿಕಾ ಗ್ರಾಮವಾಗಿ ಆರಂಭವಾಯಿತು. 17ನೇ ಶತಮಾನದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಸ್ವರ್ಣಯುಗ ಬಂತು, ಪ್ರಪಂಚದ ಮೊದಲ ಮಲ್ಟಿನ್ಯಾಷನಲ್ ಕಂಪನಿ. ಈಗ ಕಾಲುವೆಗಳು, ರೈಕ್ಸ್ ಮ್ಯೂಸಿಯಂ, ಹಳೆಯ ಮನಗಳೊಂದಿಗೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ದೇಶದಲ್ಲಿ ಎಲ್ಲರೂ ಓದಿದವರೇ. ಅಕ್ಷರಾಸ್ಯತೆ 99%ಕ್ಕಿಂತ ಹೆಚ್ಚು. ಮಕ್ಕಳು 4ರಿಂದ 16 ವರ್ಷಗಳವರೆಗೆ ಶಾಲೆ ಕಡ್ಡಾಯ. ವಿಜ್ಞಾನ, ಟೆಕ್, ಇಂಗ್ಲಿಷ್ ಮೇಲೆ ಗಮನ ಹರಿಸುತ್ತಾರೆ కాబట్టి ಸಣ್ಣ ದೇಶವಾಗಿದ್ದರೂ ಇನ್ನೋವೇಷನ್ನಲ್ಲಿ ಸ್ಪರ್ಧಿಸುತ್ತದೆ. ರಾಟರ್ಡಾಮ್ ಬಂದರು ಯುರೋಪ್ನಲ್ಲೇ ಅತಿ ದೊಡ್ಡದು. 40 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಇದನ್ನು ಯುರೋಪ್ ಗೇಟ್ ಎಂದು ಕರೆಯುತ್ತಾರೆ. ನೋಬೆಲ್ ಗೆದ್ದ ಬುದ್ಧಿಜೀವಿಗಳು ಕೂಡ ಬಹಳ ಮಂದಿ. ಜಾಕಬಸ್ ವ್ಯಾಂಟ್ ಹಾಫ್, ಫ್ರಿಟ್ಸ್ ಜರ್ನಿಕೆ, ಜಾನ್ ಟಿನ್ಬರ್ಗನ್ ಮುಂತಾದ ಹೆಸರುಗಳು. ಕೊನೆಯದಾಗಿ ಉಟ್ರೆಚ್ಟ್, 2000 ವರ್ಷಗಳ ಇತಿಹಾಸವಿರುವ ನಗರ. ಡೋಮ್ ಟವರ್ 112 ಮೀಟರ್ ಎತ್ತರ, ದೇಶದಲ್ಲೇ ಅತ್ಯಂತ ಎತ್ತರದ ಚರ್ಚ್ ಟವರ್. ಇಲ್ಲಿನ ಕಾಲುವೆಗಳು ಆಮ್ಸ್ಟರ್ಡ್ಯಾಮ್ಗಿಂತ ಬೇರೆ ಭಾವನೆ ನೀಡುತ್ತವೆ. ಒಡ್ಡಿನಲ್ಲಿ ಹಳೆಯ ಕಟ್ಟಡಗಳು ಈಗ ಮುದ್ದಾದ ಕೆಫೆಗಳು, ರೆಸ್ಟೋರೆಂಟ್ಗಳಾಗಿ ಮಾರ್ಪಟ್ಟಿವೆ. ರಾತ್ರಿ ಬೆಳಕುಗಳಲ್ಲಿ ಕಾಲುವೆಗಳನ್ನು ನೋಡಿದರೆ ನಿಜಕ್ಕೂ ಕನಸಿನಂತಹ ಅನುಭವ. ಆಧುನಿಕತೆ, ಇತಿಹಾಸ, ಇನ್ನೋವೇಷನ್ ಎಲ್ಲವೂ ಕಲೆತು ನೆದರ್ಲ್ಯಾಂಡ್ಸ್ನನ್ನು ಅದ್ಭುತವಾಗಿಸಿವೆ. ಇಲ್ಲಿನ ಜನರು ಎಷ್ಟು ಶಾಂತರಾಗಿರುತ್ತಾರೋ ಅವರ ದೇಶ ಅಷ್ಟೇ ಪ್ರಾಣವಂತವಾಗಿರುತ್ತದೆ. ಪ್ರಪಂಚದಲ್ಲಿ ಗಡಿಗಳೆಂದರೆ ಎತ್ತರದ ಗೋಡೆಗಳು, ಮುಳ್ಳುತಂತಿಗಳು, ಬಂದೂಕುಗಳೊಂದಿಗೆ ಸೈನಿಕರು. ಆದರೆ ನೆದರ್ಲ್ಯಾಂಡ್ಸ್ನಲ್ಲಿ ಬಾರ್ಲೆ ನಸಾವು ಬಳಿ ಗಡಿ ಕೇವಲ ಭೂಮಿಯ ಮೇಲೆ ಚಿತ್ರಿಸಿದ ಬಿಳಿ ಕ್ರಾಸ್ ಮಾತ್ರ. ರಸ್ತೆಯ ಮೇಲೆ ನಡೆಯುತ್ತಿದ್ದರೆ ಯಾವಾಗ ಬೆಲ್ಜಿಯಂಗೆ ಕಾಲಿಟ್ಟಿದ್ದೇವೆ ಎಂದು ತಿಳಿಯುವುದಿಲ್ಲ. ಇಲ್ಲಿ ಗಡಿ ಮನೆಗಳು, ಕೆಫೆಗಳು, ಅಂಗಡಿಗಳ ಮಧ್ಯದಿಂದ ಹಾದು ಹೋಗುತ್ತದೆ. ಒಂದೇ ಮನೆಯ ಅಡಿಗೆ ಮನೆ ನೆದರ್ಲ್ಯಾಂಡ್ಸ್ನಲ್ಲಿದ್ದರೆ ಮಲಗು ಕೋಣೆ ಬೆಲ್ಜಿಯಂನಲ್ಲಿರಬಹುದು. ತೆರಿಗೆ ಕಡಿಮೆ ಇರುವ ದೇಶದ ಕಡೆಗೆ ಮುಖ್ಯದ್ವಾರವನ್ನು ಇಟ್ಟುಕೊಳ್ಳುವ ಬುದ್ಧಿವಂತಿಕೆ ಇಲ್ಲಿನವರದ್ದು. ಒಂದೇ ರಸ್ತೆಯ ಮೇಲೆ 2 ದೇಶಗಳ ಧ್ವಜಗಳು, ಸಂಸ್ಕೃತಿಗಳು ಕಲೆತು ಕಾಣುತ್ತವೆ. ಪ್ರವಾಸಿಗರಿಗೆ ಇದು ದೇಶಗಳ ನಡುವಿನ ಒಂದು ಅಡುಗು ಆಟದಂತಿದೆ. ಈಗ ಹೋಗೋಣ ಪ್ರಪಂಚ ಶಾಂತಿ, ನ್ಯಾಯದ ರಾಜಧಾನಿ ಎಂದು ಕರೆಯಲ್ಪಡುವ ದ ಹೇಗ್ಗೆ. ಅಧಿಕೃತ ರಾಜಧಾನಿ ಆಮ್ಸ್ಟರ್ಡ್ಯಾಮ್ ಆದರೂ ನಿಜವಾದ ಅಧಿಕಾರ ಕೇಂದ್ರ ದ ಹೇಗ್ನಲ್ಲೇ. ಸರ್ಕಾರ, ಸಂಸತ್ತು, ರಾಜನ ಕಚೇರಿ ಇಲ್ಲಿಯೇ ಇವೆ. ದ ಹೇಗ್ ಕೇವಲ ರಾಜಕೀಯ ಕೇಂದ್ರವಲ್ಲ, ನೈಸರ್ಗಿಕ ಸೌಂದರ್ಯದ ಖಜಾನೆಯೂ ಹೌದು. ಕ್ಲಿಂಗೆನ್ಗ್ಯಾಗ್ ಗಾರ್ಡನ್ನಲ್ಲಿರುವ ಜಪಾನೀಸ್ ಗಾರ್ಡನ್ 1910ರಲ್ಲಿ ನಿರ್ಮಾಣವಾಯಿತು. ವರ್ಷದಲ್ಲಿ ಕೆಲವು ವಾರಗಳು ಮಾತ್ರ ತೆರೆಯುತ್ತದೆ. ಅದರ ಪ್ರಶಾಂತತೆ ನಿಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಅತ್ಯಂತ ಪ್ರಸಿದ್ಧ ಲ್ಯಾಂಡ್ ಮಾರ್ಕ್ 1913ರಲ್ಲಿ ನಿರ್ಮಿತವಾದ ಪೀಸ್ ಪ್ಯಾಲೇಸ್. ಇಲ್ಲಿಯೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ. ಪ್ರಪಂಚದಲ್ಲಿ ದೊಡ್ಡ ಕಾನೂನು ನಿರ್ಣಯಗಳು ಇಲ್ಲಿಯೇ ತೆಗೆದುಕೊಳ್ಳಲ್ಪಡುತ್ತವೆ. ನೆದರ್ಲ್ಯಾಂಡ್ಸ್ ಎಂದರೆ ಕಾಲುವೆಗಳು ಮಾತ್ರ ಎಂದುಕೊಂಡ್ರೆ ಶೆವೆನಿಂಗೆನ್ ಬೀಚ್ ಅನ್ನು ನಿರ್ಧಾರವಾಗಿ ನೋಡಬೇಕು. ಸಮುದ್ರದ ಮೇಲೆ ನಿರ್ಮಿತವಾದ ಬೃಹತ್ ಫೆರ್ರಿಸ್ ವೀಲ್. ಬೇಸಿಗೆಯಲ್ಲಿ ಲಕ್ಷಾಂತರ ಮಂದಿ ಮರಳು ಸೂರ್ಯನನ್ನು ಆನಂದಿಸುತ್ತಾರೆ. ರಾತ್ರಿ ಪಿಯರ್ ಬೆಳಕುಗಳೊಂದಿಗೆ ಮಿನುಗುತ್ತದೆ. ಇಲ್ಲಿನ ಬೀಚ್ಗಳಿಗೆ ಹೆಚ್ಚಾಗಿ ಬ್ಲೂ ಫ್ಲಾಗ್ ಸ್ಥಾನ ದೊರೆಯುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಶುದ್ಧ, ಸುರಕ್ಷಿತ ತೀರಗಳ ಸಂಕೇತ. ರಸ್ತೆಗಳ ಮೇಲೆ ಸೈಕಲ್ಗಳೇ ರಾಜ್ಯ. ಇದು ಡಚ್ ಜೀವನ ಶೈಲಿಯ ಗುರುತು. ಪ್ರತಿ ವರ್ಷ ಏಪ್ರಿಲ್ 27ರಂದು ಕಿಂಗ್ಸ್ ಡೇ. ದೇಶವೆಲ್ಲ ಅತಿ ದೊಡ್ಡ ಸ್ಟ್ರೀಟ್ ಪಾರ್ಟಿಯಾಗಿ ಮಾರ್ಪಡುತ್ತದೆ. ರಾಜ ವಿಲಿಯಂ ಅಲೆಕ್ಸಾಂಡರ್ ಹುಟ್ಟುಹಬ್ಬದ ಆಚರಣೆ. ಎಲ್ಲವೂ ನಾರಂಜಿ ಬಣ್ಣದಲ್ಲಿ ಮುಳುಗಿ ಹೋಗುತ್ತದೆ. ರಾಷ್ಟ್ರೀಯ ಬಣ್ಣ కాబట్టి ತಲೆಯಿಂದ ಕಾಲುವರೆಗೆ ನಾರಂಜಿಯಲ್ಲಿರುತ್ತಾರೆ. ಆಮ್ಸ್ಟರ್ಡ್ಯಾಮ್ ಕಾಲುವೆಗಳ ಮೇಲೆ ಸಾವಿರಾರು ದೋಣಿಗಳಲ್ಲಿ ಪಾರ್ಟಿಗಳು,
ರಸ್ತೆಗಳ ಮೇಲೆ ಸಂಗೀತ, ರಾಜರಾಣಿ ಸಾಮಾನ್ಯರ ನಡುವೆ ಬಂದು ಸಂತೋಷ ಹಂಚಿಕೊಳ್ಳುತ್ತಾರೆ. ಫ್ರೀ ಮಾರ್ಕೆಟ್ನಲ್ಲಿ ಹಳೆಯ ವಸ್ತುಗಳು, ಬೊಂಬೆಗಳು, ಬಟ್ಟೆಗಳು ರಸ್ತೆಯ ಮೇಲೆ ಮಾರಾಟ. ತೆರಿಗೆ ಇಲ್ಲದೆ ಪ್ರತಿ ಗಲ್ಲಿಯೂ ಮಾರುಕಟ್ಟೆಯಾಗಿ ಮಾರ್ಪಡುತ್ತದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಹೂವಿನ ತೋಟ ಕ್ಯೂಕೆನ್ಹಾಫ್. ಪ್ರತಿ ವರ್ಷ 70 ಲಕ್ಷಕ್ಕಿಂತ ಹೆಚ್ಚು ಟ್ಯೂಲಿಪ್ಗಳು, ಇತರ ಹೂವುಗಳು ಅರಳುತ್ತವೆ. ಇದನ್ನು ಗಾರ್ಡನ್ ಆಫ್ ಯುರೋಪ್ ಎಂದು ಕರೆಯುತ್ತಾರೆ. ಟೆಕ್ನಾಲಜಿಯಲ್ಲೂ ಮುಂದಿದೆ. ಬಹಳ ಸ್ಥಳಗಳಲ್ಲಿ ಡ್ರೈವರ್ ಇಲ್ಲದ ಎಲೆಕ್ಟ್ರಿಕ್ ಶಟಲ್ಗಳು, ಬಸ್ಸುಗಳು ಚಲಿಸುತ್ತವೆ. ರೈಲುಗಳು ಪೂರ್ಣವಾಗಿ ವಿಂಡ್ ಎನರ್ಜಿಯೊಂದಿಗೆ ಚಲಿಸುತ್ತವೆ. ಗಾಳಿ ಶಕ್ತಿಯೊಂದಿಗೆ ಸ್ವಚ್ಛವಾಗಿ ಓಡುತ್ತವೆ. ಭೂಮಿ ಕಡಿಮೆ, ನೀರು ಹೆಚ್ಚು కాబట్టి ನೀರಿನ ಮೇಲೆ ತೇಲುವ ಮನೆಗಳನ್ನು ನಿರ್ಮಿಸಿದರು. ನೀರಿನ ಮಟ್ಟದೊಂದಿಗೆ ಮೇಲೆ ಕೆಳಗೆ ಚಲಿಸುವ ಈ ಫ್ಲೋಟಿಂಗ್ ಹೌಸ್ಗಳಲ್ಲಿ ವಿಲಾಸವಂತ ಸೌಕರ್ಯಗಳೆಲ್ಲವೂ ಇವೆ. ಸ್ನೇಹಿತರೆ, ನೆದರ್ಲ್ಯಾಂಡ್ಸ್ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದಂತೆ ನೋಡಿಕೊಳ್ಳಬಹುದು.